ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಕೆಂಚನಹಳ್ಳಿಯಲ್ಲಿ ಶ್ರೀ ತ್ರಿಕಾಲ ದಿವ್ಯ ಪೀಠಂ ಸೇವಾ ಟ್ರಸ್ಟ್ನ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂನ ಕಚೇರಿ ಉದ್ಘಾಟಿಸಲಾಯಿತು. ರಾಜೇಶ್ವರಿ ದೇಗುಲದ ಎದುರು ಇರುವಂಥ ಶ್ರೀ ವೆಂಕಟೇಶ್ವರ ರಕ್ಷಾ ರೆಸಿಡೆನ್ಸಿಯಲ್ ಮೊದಲ ಮಹಡಿಯಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಹಾಸನದ ಹಾರನಹಳ್ಳಿಯ ಶ್ರೀ ಕೋಡಿಮಠದ ಮಹಾಸಂಸ್ಥಾನದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹಾಗೂ ತುಮಕೂರು ಜಿಲ್ಲೆ ತಂಗನಹಳ್ಳಿಯ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಬಸವ ಮಹಾಲಿಂಗ ಸ್ವಾಮೀಜಿ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಜಗದೀಶ್ ತುರುವೇಕೆರೆ, ವೆಂಕಟೇಶ್ ಆರ್, ರಾಕೇಶ್, ತ್ರಿಕಾಲ ಜ್ಯೋತಿಷ್ಯ ಪೀಠದ ವಂಶ ಪಾರಂಪರ್ಯ ಜ್ಯೋತಿಷ್ಯರಾದ ನಾಗೇಶ್ ಗುರೂಜಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬಲಮ್ಮ ಪರಮೇಶ್ವರಿ ನಮೋ ನಮಃ. ಮಂಗಲನೀರಾಜನಂ ದರ್ಶಯಾಮಿ, ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ಪಕ್ಕದ ರೂಮ್ಗೆ ಬನ್ನಿ. ಹಂಗೆ ಓಂ ಗೌರಿ ವಿಮಾರ್ಧಕ್ಷತ್ಯಗಮದಿ ಅಷ್ಟಾಪದಿ ನವಪದಿ ಬಭೂವನೇ ಸಹಸ್ರಾಕ್ಷರಾಪರಮೇ ವ್ಯೋಮನ್ ಕಾತ್ಯಾಯನಾಗ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಬಲಮ್ಮ ಪರಮೇಶ್ವರಿ ನಮೋ ನಮಃ. ಮಂಗಲನೀರಾಜನಂ ದರ್ಶಯಾಮಿ, ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ಶುಭ ಸಂದರ್ಭದಲ್ಲಿ ತ್ರಿಕಾಲ ಜ್ಯೋತಿಷ್ಯ ಪೀಠಂ ಎನ್ನುವಂತಹ ಜ್ಯೋತಿಷ್ಯ ಜ್ಞಾನ ಒಂದು ಸಂಸ್ಥೆ ರಿಜಿಸ್ಟರ್ಡ್ ಆಗಿದೆ. ಇಲ್ಲಿ ನಮ್ಮ ನಾಗೇಶ್ ಗುರುಜಿಯವರು ಇದರ ಮುಂದಾಳುತನದಲ್ಲಿ ಈ ಜನತೆಗೆ ಬೇಕಾಗ್ತಕ್ಕಂಥ ದಿವ್ಯ ದರ್ಶನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ಭವಿಷ್ಯ ಜ್ಞಾನಕ್ಕೆ ಬಹಳವಾದ ಮಹತ್ವ ಇದೆ. ಯಾಕೆ ಅಂತಂದರೆ ಮನುಷ್ಯ ಹುಟ್ಟಿದಾಗಲಿಂದ ಸಾಯೋ ತನಕ ಬದುಕು, ಬಾಳ್ವೆ, ಜೀವನ ರೂಪರೇಖೆಗಳನ್ನು ಹುಟ್ಟುಕೊಂಡೇ ಬದುಕ್ತಾನೆ, ಬೆಳ್ತಾನೆ. ಹಾಗಾಗಿ ನಮ್ಮ ಹಿರಿಯರು ಆ ಒಂದು ಜೀವನಕ್ಕೆ ಭಾಳ ಮಹತ್ವವನ್ನು ಕೊಟ್ಟರು. ಅದು ಹೇಗಿರಬೇಕು, ಹೇಗೆ ಬಾಳಬೇಕು, ಹೆಂಗೆ ಬೆಳಿಬೇಕು, ಹೆಂಗೆ ಅಂತ್ಯ ಆಗಬೇಕು, ಹುಟ್ಟಿನಿಂದ ಮರಣದ ತನಕ. ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ, ಶ್ರೀ ತ್ರಿಕಾಲ ದಿವ್ಯ ಪೀಠಂ ಸೇವಾ ಟ್ರಸ್ಟ್ ಇವ್ರ ವತಿಯಿಂದ ಬೆಂಗಳೂರು ನಗರದಲ್ಲಿ ಒಂದು ಆಫೀಸನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಸತ್ಕಾರ್ಯವನ್ನು ಭಕ್ತಾದಿಗಳು ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇವತ್ತಿನ ದಿನಮಾನ್ಯದಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕಷ್ಟ ಕಾರ್ಪಣ್ಯಗಳಿದ್ದೇ ಇರ್ತದೆ. ಅದು ಪೂರ್ವಜನ್ಮದ ಕರ್ಮ ಇರ್ಬೋದು, ಬೇರೆಯವ್ರು ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಇರ್ಬೋದು. ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡಾಗ ನಮ್ಮ ದೇಶದ ಜ್ಯೋತಿಷ್ಯ ಎಲ್ಲದಕ್ಕೂ ಪರಿಹಾರವನ್ನು ಕೊಡ್ತದೆ. ಹಾಗಂತ ಭಾಳಷ್ಟು ಜ್ಯೋತಿಷ್ಯಗಳು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ತ್ರಿಕಾಲ ಜ್ಯೋತಿಷ್ಯ ಪೀಠಂನ ಉದ್ಘಾಟನೆಯ ಸಮಾರಂಭಕ ವಿಶೇಷವಾಗಿ ನಮ್ಮ ಗುರುಗಳಾದಂತಹ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು, ಕೋಡಿಮಠ ಸಂಸ್ಥಾಪಕರು, ಮಹಾಸಂಸ್ಥಾಪಕರು ಆದಂತಹ ಗುರುಗಳು ಬಂದು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಆಶೀರ್ವಾದಗಳನ್ನು ಮಾಡಿ ನಮ್ಮ ಮುಂದಿನ ಹಿತದೃಷ್ಟಿಗಳಿಗಾಗಿ, ಮುಂದಿನ ಒಳ್ಳೆಯ ಅನುಕೂಲಕ್ಕಾಗಿ, ಜನರ ಉಪದೇಶಕ್ಕಾಗಿ ಬಂದಂತಹ ಸಂಕಷ್ಟಗಳನ್ನು ತೀರಿಸುವುದು ಹೇಗೆ ಅನ್ನುವಂಥದ್ದನ್ನು ಮಾರ್ಗದರ್ಶನ, ಅವರ ಆಶೀರ್ವಾದಗಳಿಂದ ನಮ್ಮನ್ನು ಉತ್ತೇಜನಗೊಳಿಸಿದ್ದಾರೆ. ಹಾಗೆಯೇ ನಮ್ಮ ಬಸವಲಿಂಗ ಮಹಾಸ್ವಾಮಿಗಳವರ ಆದಂತಹ ನಮ್ಮ ಅನ್ನಪೂರ್ಣೇಶ್ವರಿ